ಇಲ್ಲಿ ನಮ್ದು 40 ವರ್ಷ ಆತ್ರಿ ಮನೆ ಕಟ್ಸಿ. ಇವ್ರ ಮನೆ ಕಟ್ಸಿ 20 ವರ್ಷ ಆಯ್ತು. ಈಗ ಆ ಕಡೆಗೆಲ್ಲ ಅವರವೇ ಅಂಗಡಿಗಳು, ಕಟಿಂಗ್ ಶಾಪು, ವರ್ಕ್ಶಾಪು. ಆಮೇಲೆ ನಮ್ಮವರೇ ಪಕ್ಕದ ಮನೆಯವರೇ ಹೋಟ್ಲ್ ಮಾಡಿದ್ರು. ನಾವೆಲ್ಲ ಬಂದು ಕೂತ್ಕೊಂತಿದ್ವಲ್ಲ, ಜನನೆಲ್ಲ ಪಾಪ ಎಲ್ಲರೂ ಚೆನ್ನಾಗಿ ಮಾತಾಡ್ತಿದ್ರು. ಪಾಪ ಅವ್ರ ಮನೆಯವರು ಮಗನ ಪತ್ರಿಕೆ ಕೊಡೋಕೆ ಹೋಗಿ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರು. ಅಣ್ಣವ್ರು ತೀರ್ಕೊಂಡಲ್ಲ ಅವರು. ಆಮೇಲೆ ಅವ್ರ ಮಗ ಅದಾರೆ, ಮೂವರು ಹೆಣ್ಮಕ್ಳು ಅದಾರೆ. ಒಳ್ಳೆ ಜನ ಅಂದರೆ ಭಾಳ ಒಳ್ಳೆ ಜನ. ಜನಬಳಕೆ ಚೆನ್ನಾಗಿತ್ತು ಪಾಪ, ಭಾಳ ಚೆನ್ನಾಗಿ ಮಾತಾಡ್ಸ್ತಿದ್ರು ಅವರು. ಈಗ ರೀ ಈಗ ತಂದೆ ಮಗ ಇಬ್ಬರು ಇರೋದು ಗೊತ್ತು ರೀ. ಅವ್ರ ಸೊಸೆ ಇದಾರ ಎಲ್ಲ ಗೊತ್ತಿಲ್ಲ. ಇಬ್ಬರು ಮಕ್ಕಳು ಮಗನಿಗೆ. ಒಳ್ಳೆ ಜನ ರೀ ಪಾಪ. ತಂದೆ ಮಗ ಮನೆ ಆಗದಾರ ರೀ, ಚೆನ್ನಾಗಿ ಅದಾರ ಅವರು. ಮಗ ಗೊತ್ತಿಲ್ಲ ರೀ. ಇಲ್ಲ ಸರ್, ನಾವು ಅವ್ರ ದೊಡ್ಡ ಶ್ರೀಮಂತರ ಮನೆಗೆ ನಾವು ಏನಕ್ಕೆ ಹೋಗಲ್ರಿ. ಒಟ್ಟು ಹೊರಗಡೆ ಬಂದರೆ ನಮ್ಮ ಹತ್ರ ಎಲ್ಲ ಚೆನ್ನಾಗಿ ಮಾತಾಡೋರು. ಅಂಗಡಿಗಳೆಲ್ಲ ಇದಾವಲ್ಲ, ಮಾತಾಡ್ಸ್ಕೊಂಡು ಪಾಪ ಬಾಡಿಗೆ ಎಲ್ಲ ಕೇಳೋರು. ಚೆನ್ನಾಗಿ ಮಾಡ್ಕೊಂಡು ಹೋಗ್ರಿ ಅನ್ನೋರು. ಒಳ್ಳೆ ಜನ ಪಾಪ. ಈಗ 6 ತುಂಬಿ 7 ವರ್ಷ ಆಯ್ತು ರೀ. ಲಗ್ನ ಪತ್ರಿಕೆ ಕೊಡೋಕೆ ಹೋಗಿ ಆಕ್ಸಿಡೆಂಟ್ ಆಯ್ತು. ಮಗನ ಮದುವೆ ಆಕ್ಸಿಡೆಂಟ್ ಎಲ್ಲ ಅಂತ ಗೊತ್ತಿಲ್ಲ ರೀ. ಒಟ್ಟು ದಾವಣಗೆರೆ ಅಕ್ಕಪಕ್ಕ ಆಗೈತೆ ರೀ. ಭಾಳ ಚೆನ್ನಾಗಿದ್ರು ಅವರು. ಒಳ್ಳೆ ಜನ ಪಾಪ. ಏನು ಸರ್ ಅದೇನು, ಒಟ್ಟು ಹೊರಗಡೆ ಮಾತ್ರ ಚೆನ್ನಾಗಿ ಮಾತಾಡ್ಕೊಂತ ಚೆನ್ನಾಗಿರೋರು ಅವರು. ಜನಬಳಕೆ ಚೆನ್ನಾಗಿತ್ತು, ಭಾಳ ಚೆನ್ನಾಗಿದ್ರು. ಒಳ್ಳೆ ಜನ. ನನಗೆ ಶಾಕ್ ಆಯ್ತು ಸರ್. ನಾವು ಇಲ್ಲೇ ಇದ್ದಿಲ್ಲ, ಬೇರೆ ಕಡೆಗಿದ್ದೆ. ಹಿಂಗಾದಲ್ಲ ಅಂತಂದು ನಾನು ಅಲ್ಲಿಂದ ಈಗ ಆಟೋದಾಗ ಬಂದೆ ಸರ್. ಆಮೇಲೆ ಇಲ್ಲಿ ಇವ್ರಂತ ಗೊತ್ತಾಯ್ತು. ಈಗ ನಾನು ಹೋಗಿಲ್ಲ ಸರ್, ಆಗ ತಗೋಬೋದ್ರೆ ಸರ್. ಸರಿ ಆಯ್ತು. ಯಶೋದಮ್ಮ. ಇಲ್ಲಿ ನಮ್ದು 40 ವರ್ಷ ಆತ್ರಿ ಮನೆ ಕಟ್ಸಿ. ಇವ್ರ ಮನೆ ಕಟ್ಸಿ 20 ವರ್ಷ ಆಯ್ತು. ಈಗ ಆ ಕಡೆಗೆಲ್ಲ ಅವರವೇ ಅಂಗಡಿಗಳು, ಕಟಿಂಗ್ ಶಾಪು, ವರ್ಕ್ಶಾಪು. ಆಮೇಲೆ ನಮ್ಮವರೇ ಪಕ್ಕದ ಮನೆಯವರೇ ಹೋಟ್ಲ್ ಮಾಡಿದ್ರು. ನಾವೆಲ್ಲ ಬಂದು ಕೂತ್ಕೊಂತಿದ್ವಲ್ಲ, ಜನನೆಲ್ಲ ಪಾಪ ಎಲ್ಲರೂ ಚೆನ್ನಾಗಿ ಮಾತಾಡ್ತಿದ್ರು. ಪಾಪ ಅವ್ರ ಮನೆಯವರು ಮಗನ ಪತ್ರಿಕೆ ಕೊಡೋಕೆ ಹೋಗಿ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರು. ಅಣ್ಣವ್ರು ತೀರ್ಕೊಂಡಲ್ಲ ಅವರು. ಆಮೇಲೆ ಅವ್ರ ಮಗ ಅದಾರೆ, ಮೂವರು ಹೆಣ್ಮಕ್ಳು ಅದಾರೆ. ಒಳ್ಳೆ ಜನ ಅಂದರೆ ಭಾಳ ಒಳ್ಳೆ ಜನ. ಜನಬಳಕೆ ಚೆನ್ನಾಗಿತ್ತು ಪಾಪ, ಭಾಳ ಚೆನ್ನಾಗಿ ಮಾತಾಡ್ಸ್ತಿದ್ರು ಅವರು. ಈಗ ರೀ ಈಗ ತಂದೆ ಮಗ ಇಬ್ಬರು ಇರೋದು ಗೊತ್ತು ರೀ. ಅವ್ರ ಸೊಸೆ ಇದಾರ ಎಲ್ಲ ಗೊತ್ತಿಲ್ಲ. ಇಬ್ಬರು ಮಕ್ಕಳು ಮಗನಿಗೆ. ಒಳ್ಳೆ ಜನ ರೀ ಪಾಪ. ತಂದೆ ಮಗ ಮನೆ ಆಗದಾರ ರೀ, ಚೆನ್ನಾಗಿ ಅದಾರ ಅವರು. ಮಗ ಗೊತ್ತಿಲ್ಲ ರೀ. ಇಲ್ಲ ಸರ್, ನಾವು ಅವ್ರ ದೊಡ್ಡ ಶ್ರೀಮಂತರ ಮನೆಗೆ ನಾವು ಏನಕ್ಕೆ ಹೋಗಲ್ರಿ. ಒಟ್ಟು ಹೊರಗಡೆ ಬಂದರೆ ನಮ್ಮ ಹತ್ರ ಎಲ್ಲ ಚೆನ್ನಾಗಿ ಮಾತಾಡೋರು. ಅಂಗಡಿಗಳೆಲ್ಲ ಇದಾವಲ್ಲ, ಮಾತಾಡ್ಸ್ಕೊಂಡು ಪಾಪ ಬಾಡಿಗೆ ಎಲ್ಲ ಕೇಳೋರು. ಚೆನ್ನಾಗಿ ಮಾಡ್ಕೊಂಡು ಹೋಗ್ರಿ ಅನ್ನೋರು. ಒಳ್ಳೆ ಜನ ಪಾಪ. ಈಗ 6 ತುಂಬಿ 7 ವರ್ಷ ಆಯ್ತು ರೀ. ಲಗ್ನ ಪತ್ರಿಕೆ ಕೊಡೋಕೆ ಹೋಗಿ ಆಕ್ಸಿಡೆಂಟ್ ಆಯ್ತು. ಮಗನ ಮದುವೆ ಆಕ್ಸಿಡೆಂಟ್ ಎಲ್ಲ ಅಂತ ಗೊತ್ತಿಲ್ಲ ರೀ. ಒಟ್ಟು ದಾವಣಗೆರೆ ಅಕ್ಕಪಕ್ಕ ಆಗೈತೆ ರೀ. ಭಾಳ ಚೆನ್ನಾಗಿದ್ರು ಅವರು. ಒಳ್ಳೆ ಜನ ಪಾಪ. ಏನು ಸರ್ ಅದೇನು, ಒಟ್ಟು ಹೊರಗಡೆ ಮಾತ್ರ ಚೆನ್ನಾಗಿ ಮಾತಾಡ್ಕೊಂತ ಚೆನ್ನಾಗಿರೋರು ಅವರು. ಜನಬಳಕೆ ಚೆನ್ನಾಗಿತ್ತು, ಭಾಳ ಚೆನ್ನಾಗಿದ್ರು. ಒಳ್ಳೆ ಜನ. ನನಗೆ ಶಾಕ್ ಆಯ್ತು ಸರ್. ನಾವು ಇಲ್ಲೇ ಇದ್ದಿಲ್ಲ, ಬೇರೆ ಕಡೆಗಿದ್ದೆ. ಹಿಂಗಾದಲ್ಲ ಅಂತಂದು ನಾನು ಅಲ್ಲಿಂದ ಈಗ ಆಟೋದಾಗ ಬಂದೆ ಸರ್. ಆಮೇಲೆ ಇಲ್ಲಿ ಇವ್ರಂತ ಗೊತ್ತಾಯ್ತು. ಈಗ ನಾನು ಹೋಗಿಲ್ಲ ಸರ್, ಆಗ ತಗೋಬೋದ್ರೆ ಸರ್. ಸರಿ ಆಯ್ತು. ಯಶೋದಮ್ಮ.